ನಮ್ಮ ಜೀವನವನ್ನು ನಿವೃತ್ತಿ ಜೀವನದಲ್ಲಿ ನಡೆಸಿಕೊಂಡು ಹೋಗುತ್ತಿರ್ತಾ ಇದ್ದೇವೆ. ಆದರೆ ಆ ಒಂದೇನಪ್ಪ ಅಂದ್ರೆ ಜಮೀನಿನಲ್ಲಿ ಏನಾದರೂ ಬೆಳಿಬೇಕು, ಏನಾದರೂ ಅದಕ್ಕೆ, ಯಾಕಂದರೆ ನಿವೃತ್ತಿ ಜೀವನದಲ್ಲಿ ಸಂಬಳ ಸರಿ ಹೋಗೋದಿಲ್ಲ, ಅದಕ್ಕೆ ಹೊಲದಲ್ಲಿ ಏನೋ ಉಪಜೀವನ ಮಾಡೋಣ ಅಂತೇಳಿ ಹೊಲಕ್ಕೆ ಹೋದಾಗ ಅವ್ರೇನಪ್ಪ ಅಂತಂದರೆ ಯಾವಾಗೇನಪ್ಪ ಅಂದ್ರೆ ದಿನಾಂಕ ಈ ಒಂದು 7/11/20 ನಮ್ಮ ವಿನಾಕಾರಣ ಬಂದು ಜಗಳ ಮಾಡಿದ್ದು. ಆ ದಿವಸ ಏನಪ್ಪ ಅಂತಂದ್ರೆ ಅಲ್ಲಿ ಅಮಾವಾಸ್ಯೆ ಹಬ್ಬ ಇತ್ತು. ಹಬ್ಬದಕ್ಕೆ ಲಕ್ಷ್ಮೀ ಪೂಜೆ ಮಾಡ್ಲಕ್ಕಂತೇಳಿ ನನ್ನ ಮಗ, ನಾನು, ನನ್ನ ಹೆಂಡತಿ ಎಲ್ಲ ಹೋದೆವು. ಆ ದಿವಸ ಎಲ್ಲ ನಮಗೆ ಮನ ಬಂದಂತೆ ಹುಡುಗರು ಪೊಲೀಸ್ ಸ್ಟೇಷನ್ಗೆ ಹೋದೆವು. ಬಸವರಾಜ್ ಬ್ರದರ್ ಅಂತ CPI ಇದ್ದರು. ಅವ್ರ ಕ್ಷೇಮದಲ್ಲಿ ಕರೆಯೋದು ನಮ್ಮಿಬ್ಬರಿಗೆ ಮತ್ತೆ ಸಮಜಾಯಿಸಿ, ಎಲ್ಲ ಹೊಸ ಮಂದಿ ಸಂಬಂಧಿಕರೇ ಇದ್ದೀರಿ, ಅದಕ್ಕೆ ಆ ರೀತಿ ಮಾಡೋದು ಸರಿ ಇಲ್ಲ ಅಂತೇಳಿ ಸಮ್ಮುಖದಲ್ಲಿ ನಮ್ಮನ್ನು ವಾಪೀಸ್ ಏನಪ್ಪ ಅಂದ್ರೆ ಕಳಿಸ್ಕೊಟ್ರು. ಭಾಳ ಒಳ್ಳೇದಾಯ್ತು ಅಂಥೇಳಿ ನಾವು ಯಾರಿಗೂ ಇದಾಗೋದು ಬೇಡ ಅಂಥೇಳಿ ನಮ್ಮಷ್ಟಕ್ಕೆ ನಾವೇನಪ್ಪ ಅಂದ್ರೆ ಹಳ್ಳಿ ಬಂದೆವು. ತದನಂತರ ಏನಪ್ಪ ಅಂದ್ರೆ ಮತ್ತೆ ಗೋರಖ್ನಾಥ್ ಅಂತವ್ರ ಹೆಸರು ಮೇಲೆ ಏನಪ್ಪ ಅಂದ್ರೆ ಮತ್ತೆ ಅವ್ರು ಏನಪ್ಪ ಅಂದ್ರೆ ದಾವೆಯನ್ನು ಹೂಡಿ ಹಾಗೆ ಏನಪ್ಪ ಅಂತಂದ್ರೆ ಅವೆರಡೂ ಇದ್ರ ಮುಖಾಂತರ ಏನಪ್ಪ ಅಂದ್ರೆ ಇಲ್ಲಿ ತನಕ ಏನಪ್ಪ ಅಂತಂದ್ರೆ ಅಲ್ಲಿ ಕೋರ್ಟಿಲ್ಲ ಅವರಷ್ಟಕ್ಕೆ ಅವ್ರು ಏನಪ್ಪ ಅಂದ್ರೆ ನಾಗಮ್ಮ ಅಂತಕ್ಕಂಥವ್ರು ಅವ್ರ ಹೆಸರಲ್ಲಿ ಏನಪ್ಪ ಅಂದ್ರೆ ವಿಡ್ರಾಲ್ ಮಾಡಿಕೊಂಡ್ರು. ಸೆಕೆಂಡ್ ಗೋರಖನ್ ಅಂತ ಒಂದು ಹೆಸರಲ್ಲಿ ಏನಪ್ಪ ಅಂದ್ರೆ ಇದು ಏನಪ್ಪ ಅಂತಂದರೆ ಸೆಟಲ್ಮೆಂಟ್ ಡೀಡ್ ಮೊದಲು ಅವ್ನು ಸೈನ್ ಬೇಕಂತ ತಿಳ್ಕೊಂಡು ಸೆಟಲ್ಮೆಂಟ್ ಡೀಡ್ ಮೇಲೆ ದಿನಾಂಕ 1/9/2004 ಗೋರಖಂದು ಏನಪ್ಪ ಅಂದ್ರೆ ಒಂದು ಸೆಟಲ್ಮೆಂಟ್ ಡೀಡ್ ಅಗ್ರಿಮೆಂಟ್ ಪೇಪರ್ ಮೇಲೆ ಏನಪ್ಪ ಅಂದ್ರೆ ನಾವೇನಪ್ಪ ಅಂದ್ರೆ ಬರ್ಕೊಂಡು ಅವ್ರ ಮಂದಿ ಎಲ್ಲ ಸೈನ ಮತ್ತು ಸಾಕ್ಷಿದಾರರು ಸಹ 4-5 ಮಂದಿ ಏನಪ್ಪ ಅಂದ್ರೆ ಸಾಕ್ಷಿದಾರರನ್ನು ತೆಗೆದುಕೊಂಡು ತದನಂತರ ಏನಪ್ಪ ಅಂದ್ರೆ 16/9/2004 ಗಿಫ್ಟ್ ಡೀಡ್ ಜಮೀನು ಏನಪ್ಪ ಅಂತಂದ್ರೆ ರಿಜಿಸ್ಟ್ರಿ ಮಾಡಿಕೊಂಡೆವು. ತದನಂತರ ಅದಕ್ಕೆ ರಶಿ ದಿವಸ ಏನಪ್ಪ 18/11 ಏನಪ್ಪ ಅಂದ್ರೆ ಅದಕ್ಕೆ ಮತ್ತು ಏನಪ್ಪ ಅಂದ್ರೆ ಬರವಣಿಗೆ ಮುಖಾಂತರ ಒಂದು ರಶಿ ದಿವಸ ಕೊಟ್ಟರು. ಅದು ಸಹ ತದನಂತರ ಅದು ಆದಮೇಲೆ ಏನಪ್ಪ ಅಂದ್ರೆ ಮತ್ತೆ ಒಂದು ಸೆಟಲ್ಮೆಂಟ್ ಡೀಡ್ ಏನಪ್ಪ ಅಂದರೆ 21/7 ಏನಪ್ಪ ಅಂತಂದ್ರೆ ಮತ್ತೆ ಏನಪ್ಪ ಅಂದ್ರೆ ನಮಗೆ ಈ ಒಂದು ಜಮೀನೇನಪ್ಪ ಅಂದ್ರೆ ಶೆಲ್ ಡೀಡ್ ಅಂತ ಹೇಳಿ ನಮಗೆ ಕೊಟ್ಬಿಟ್ರು. ಕೊಟ್ಮೇಲೆ ಟೋಟಲಿ ನಮಗೆ ಆ ಒಂದು ನಮ್ಮ ಅತ್ತಿ ಹೆಸರು ಇದ್ದಾಗನೇ, ಯಾರ್ದು ಹೆಸರು ಸಹ ಹಂಚಿಕೆ ಆಗಿಲ್ಲ, ಏನೂ ಆಗಿಲ್ಲ, ಅವಳ ಹೆಸರು ಇದ್ದಾಗನೇ ನಮಗೇನಪ್ಪ ಅಂದ್ರೆ 1 ಎಕರೆ 20 ಗುಂಟೆ ಹಾಗೂ 18 ಗುಂಟೆ ಜಮೀನನ್ನು ನಮಗೆ ನಮ್ಮ ಅತ್ತಿ ಮಾಡಿಕೊಟ್ರು. ಮಾಡಿಕೊಟ್ಟು ಬಂದ ಒಳ್ಳೆ ರೀತಿಯಿಂದ ಜೀವನವನ್ನು ಸಾಗಿಸ್ತಾ ಇದ್ದೆವು. ತದನಂತರ ಅವ್ರೇನಪ್ಪ ಅಂದ್ರೆ ಸುಮಾರು ಒಂದು 14 ವರ್ಷ ಆಯ್ತು ಅವ್ರು ತೀರ್ಕೊಂಡಲ್ಲ. ಅವ್ರೇನಪ್ಪ ಅಂದ್ರೆ ದುಃಖಿತರಾಗಿ ಅವ್ರು ಹೋದ್ಮೇಲೆ ಇವ ನಾಮದೇವ್ ಮತ್ತು ಇತರರು ಅವ್ರು 8 ಜನ ಸೇರಿಕೊಂಡು ನಮ್ಮ ಮ್ಯಾಲೆ ದಬ್ಬಾಳಿಕೆ ಮಾಡೋದು, ನಮಗೆ ಹೊಡೆಯೋದು, ಬಡಿಯೋದು. ಯಾಕಂತಂದರೆ ನಾನು ನಿವೃತ್ತಿ ಶಿಕ್ಷಕ ಮತ್ತು ನನ್ನ ಧರ್ಮಪತ್ನಿ ವಯಸ್ಸಾದವಳು ಮತ್ತು ನನ್ನ ಮಗ ಒಬ್ಬವನೇ. 400 ದೂರ ಬಸವ ಕಲ್ಯಾಣ ಆಗಿದೆ. ಆದ್ರೆ ಬಸವ ಕಲ್ಯಾಣದಲ್ಲಿ ಬಂದು ನಾ ಇಲ್ಲಿ ಬಂದು ವಾಸ ಮಾಡ್ಕೊಂಡು ಇಲ್ಲಿ ಮನೆ ಕಟ್ಕೊಂಡಿದ್ದಾಗ ಆದ್ರೆ ನಾ ಅಲ್ದ ಪೂಜೆ ಇಲ್ದ್ರೆ ಇಲ್ಲ ಅಂತ ಹೇಳ್ಕೊಂಡು ನನ್ನಷ್ಟಕ್ಕೆ ನಾವು ಇದು ಮಾಡಿದ್ರು. ನಾನು ಏನಪ್ಪ ಅಂದ್ರೆ ಮತ್ತೆ ನಾನು ಮನೆ ಮೇಲೆ ಬಂದು ಏನಪ್ಪ ಅಂದ್ರೆ ಎಲ್ಲರೂ ಹೊಸ ಮನೆ ಕುತ್ಕೊಂಡು ಹಂಬಲ ಮಾಡಿದ್ರು, ಹೊಡೆದ್ರು, ಬಡಿದ್ರು. ಆಮೇಲೆ ಎಲ್ಲ ನನ್ನ ಗಾಡಿ ವೆಹಿಕಲ್ ಎಲ್ಲ ಪುಡಿ ಚೂರು ಮಾಡಿದ್ರು. ಅವತ್ತು ನಾ ಗಾಂಧಿಗಂಜ್ ಪೊಲೀಸ್ ಸ್ಟೇಷನ್ಗೆ ಹೋದ. ಆದ್ರೂ ಅವ್ರು ಸಾಹೇಬರು ಏನು ಅದಕ್ಕೆ ಇದು ಮಾಡಿಲ್ಲ. ಅವತ್ತು ಬರೀ ಸಮಜಾಯಿಸಿ ನಂಗೆ ಹಾಗೆ ಕಳಿಸ್ಕೊತಾ ಬಂದರು. ಅದನ್ನು ಭಾಳ ಯಾಕಂತಂದ್ರೆ ನನಗೆ ಪ್ರಾಪರ್ಟಿ ಇದ್ರಿಲ್ಲ, ನನಗೆ ಮುಖ್ಯವಾಗಿರ್ತಕ್ಕಂಥ ನನ್ನ ಮಗ ಮತ್ತು ನನ್ನ ಹೆಂಡತಿ, ನಾನು ಒಳ್ಳೆ ರೀತಿಯಿಂದ ಇರಬೇಕಂತೆ ನನ್ನ ಆಶೆ ಇದೆ. ಇನ್ನು ಈ ದುನಿಯದ ಮೇಲೆ ಬಂದು ಅಂತ ಭಗವಾನ್ ಬುದ್ಧ ಆಯಿತು, ಬಸವೇಶ್ವರರಾಜ ಅಂಬೇಡ್ಕರ್ ಆಯಿತು, ಏನೂ ಮಾಡಿಲ್ಲ. ಆದ್ರೆ ನಾವು ಒಂದು ಒಳ್ಳೆ ಹೆಸರು ತೊಗೊಂಬಂತೇಳಿ ನಾವು ಅವ್ರಿಗೆ ನಂಬಲ್ಲಿ ಜಗಳ ಆಡ್ತಕ್ಕಂಥ ಶಕ್ತಿನೂ ಇಲ್ಲ. ಅವ್ರ ಮನೆಗೆ ಸುಮಾರು ಏನಪ್ಪ ಅಂದ್ರೆ 9 ಜನ ಇದ್ದಾರೆ. ಅವ್ರು 9 ಜನರು ಯಾರ್ಯಾರಿದ್ದಾರೆ ಅಂತಂದ್ರೆ ಸರ್ ನಿಮಗೆ ಹೇಳಬೇಕಾದ್ರೆ ನಾಮದೇವ್ ದತ್ತೆ ಸಿದ್ದರಾಮ್ ಪೂಜಾರಿ ಗೋರ್ನಾಳ, ಆಮೇಲೆ ಶಿವಕುಮಾರ್ ತಂದೆ ನಾಮದೇವ, ನಚಿಕೇತ್ ತಂದೆ ನಾಮದೇವ, ಪ್ರಭು ತಂದೆ ಸುರೇಶ, ಶೋಭಾ ತಂದೆ ಗಂಡ ನಾಮದೇವ, ನಾಗಮ್ಮ ಗಂಡ ಸುರೇಶ, ಶಿಲ್ಪಾ ಗಂಡ ಸುರೇಶ, ಗೋರಖ್ನಾಥ್ ತಂದೆ ಸಿದ್ದರಾಮ, ಶಾಂತಮ್ಮ ಗಂಡ ಗೋರಖ್ನಾಥ್. ಹಿಂಗೆ 9 ಮಂದಿ ಇವರೆಲ್ಲ ಸೇರ್ಕೊಂಡು ಮನೆಯಾಗ ಬಂದು ಎಲ್ಲ ಹೊಡೆದಿದ್ದು. ನಮ್ಗೆ ಅಲ್ಲಿ ನಮ್ಮ ಗಲ್ಲಿ ಜನರೆಲ್ಲೂ ಸರ್ ನೋಡಿದ್ರು. ಆದ್ರೂ ನಾವು ಮನನೊಂದು ಎಲ್ಲಿ ನಮಗೆ ಯಾರು ಕೇಳ್ತಾರಪ್ಪ ಅಂತೇಳಿ ನಾವು ಯಾವುದಕ್ಕೂ ಹೋಗಲಿಲ್ಲ. ಅದ್ರ ಕೊನೆಗೆ ಲಾಸ್ಟ್ ಏನಪ್ಪ ಅಂತಂದ್ರೆ ಇದು ಸೆಟಲ್ಮೆಂಟ್ ಏನಪ್ಪ 1/9 ಇದು ಆಯಿತು. 16/9 ಏನಪ್ಪ ಅಂದ್ರೆ ಗಿಫ್ಟ್ ಡೀಡ್ ರಿಜಿಸ್ಟ್ರಿ ಆಯಿತು. ಆಮೇಲೆ 18/11/4 ಏನಪ್ಪ ಮತ್ತೊಂದು 18 ಗುಂಟೆ ಮಾರ್ಲಕ್ಕ ರಸೀದಿ ಮೊದಲೇ ಬರ್ಕೊಟ್ರು. ತದನಂತರ ಅದೇನಪ್ಪ ಅಂದ್ರೆ ಶೆಲ್ ಡೀಡ್ ಆಯಿತು. ಅದು 21/7/2007 ಆಯಿತು. ಆಮೇಲೆ ನಾಮದೇವ್ ಮತ್ತು ಹಾಗೂ ಇತರೆಲ್ಲ ಸೇರಿಕೊಂಡು 7/11/2020 ಏನಪ್ಪ ಅಂತಂದರೆ ಸಿವಿಲ್ ನ್ಯಾಯದಲ್ಲಿ ದೂರನ್ನು ಹಾಕಿದ್ರು. ಅದೇ ರೀತಿಯಾಗಿ OS ನಂಬರ್
1/12/2021 ಶ್ರೀ ಗೋರಖನಾಥ್ ಅಂತಕ್ಕಂಥವ್ರು ಏನಪ್ಪ ಅಂತಂದರೆ ಕೇಸ್ ಹಾಕಿದ್ರು. ಅದನ್ನೂ ಸಹ ಏನಪ್ಪ ಅಂತಂದರೆ ಡಿಸ್ಮಿಸ್ ಆಯಿತು. ಅದು ಯಾವಾಗಂದ್ರೆ 27/4/2024 ಡಿಸ್ಮಿಸ್ ಆಯಿತು. ಆಮೇಲೆ ಗೋರಖನಾಥ್ ಹಾಗೂ ಇತರರು 2022 ಅದು ಡಿಸ್ಮಿಸ್ ಆಗೋಯ್ತು. ಆಮೇಲೆ ಮುಂದೆ ಏನಪ್ಪ ಅಂತಂದರೆ ಅವರು ಸಹಾಯಕ ಆಯುಕ್ತರು ಬೀದರ್ವರೆಗೆ ಏನಪ್ಪ ಅಂದರೆ PTCL ಇದರಲ್ಲಿ 10/11/2023 ಅವರೇನಪ್ಪ ಅಂದ್ರೆ ಅಪೀಲ್ ಹೋದರು. ಅದಕ್ಕೂ ನಾನು ಸ್ಪಂದಿಸಿದೆ. ತದನಂತರ ಅದು ಆಗಲಿಲ್ಲ ಅಂಥೇಳಿ ಅವರಂತೆ ಅದು 18 ಗುಂಟೆ ಅವ್ರ ಹೆಸರಲ್ಲಾಯಿತು. ಆದ್ರೂ ಪರವಿಲ್ಲ ಅಂತೇಳಿ ನಾನು ಶಾಂತ ಗುಂಪಿ ಅವ್ರಿಗೆ ಹೋಗಿ ಯಾವುದೇ ರೀತಿಯ ತಕರಾರು ಜಗಳಕ್ಕೆ ಹೋಗಿಲ್ಲ. ಆಮೇಲೆ ಜಿಲ್ಲಾಧಿಕಾರಿಗಳ ಇದರಲ್ಲಿ ಅದಕ್ಕೆ ನಾನು ಅಪೀಲ್ ಹೋದ. ಜಿಲ್ಲಾಧಿಕಾರಿಗಳಿಂದ ನನಗೇನಪ್ಪ ಅಂತಂದರೆ ಅವ್ರೇನಪ್ಪ ಅಂದ್ರೆ ಅಲ್ಲಿ ಏನು ಅನಿವಾರ್ಯವಾಗಿ ಏನಪ್ಪ ಅಂದ್ರೆ ಒಂದು ಮೇಜರ್ ಮಿಸ್ಟೇಕ್ ಆಗಿ ಆ ದಿವಸ ನಮ್ಮ ವಕೀಲರು ಏನಪ್ಪ ಅಂದ್ರೆ ಹಾಜರಾಗಲಿಲ್ಲ. ಸಾಹೇಬ ಕಮಿಷನರ್ ಎದುರು ಹಾಜರಾಗಿಲ್ಲ ಅಂತ ತಿಳ್ಕೊಂಡು ಒನ್ನೇ ಆರ್ಪಾಟ್ ಡಾಕ್ಯುಮೆಂಟ್ಸ್ ಮಾಡ್ತಾ ಅಂತೇಳಿ ಅವರು DC ಅವ್ರು ಮಾಡಿದ್ರು. ತದನಂತರ ಅದೇ ಆಧಾರ DC ಅವ್ರು ಮಾಡಿದ್ರು. ಇನ್ನು DC ಆದಮೇಲೆ ಮುಂದೆ ಇವೆರಡು ಆದೇಶವನ್ನು ತೆಗೆದುಕೊಂಡು ನಾನು ಮಾನ್ಯ ಉಚ್ಚ ನ್ಯಾಯಾಲಯ ಹೈಕೋರ್ಟ್ ಗುಲ್ಬರ್ಗಕ್ಕೆ ಹೋಗಿ ಅಲ್ಲಿ ಹೋಗಿ ಏನಪ್ಪ ಅಂದ್ರೆ ನ್ಯಾಯ ಹೋಗಿ ಅವ್ರಿಗೆ ಕೇಳ್ಕೊಂಡ, ಸರ್ ನಾನು PTCL ಜಮೀನು ಏನಪ್ಪ ಅಂತ ನಾವು ಹೊರಗಿನವಾಗ ಖರೀದಿ ಮಾಡಿಲ್ಲ, ನಾನು ಪರಿಶಿಷ್ಟ ಜಾತಿಯ ಒಬ್ಬ ಸದಸ್ಯನಾಗಿದ್ದೇನೆ. ಹಾಗೆ ಮತ್ತು ಆ ಮನೆಯ ಹಕ್ಕದರಾಗಿರ್ತ ನನ್ನ ಧರ್ಮಪತ್ನಿ ಅದೇ ಒಂದು 3ನೇ ನಂಬರ್ದಾಗಿರ್ತಕ್ಕ ಸೋನಮ್ಮ 3ನೇ ಮಗಳಾಗಿದ್ದಾಳ, ನಾನು 3ನೇ ಹಳೆಯಾಗಿದ್ದ. ಅವರ ಒಂದು ಆಸ್ತಿಯಲ್ಲಿ ನನಗೂ ಒಂದು ಇದು ನ್ಯಾಯಯುತವಾಗಿ ಪಾಲು ಬರಬೇಕು. ಆದರೂ ಆ ಪಾಲು ಕೇಳಿಲ್ಲ. ನನಗೇನಪ್ಪ ಅಂತಂದರೆ ಅವರು ಅವ್ರ ವೈಯಕ್ತಿಕ ಸಮಸ್ಯೆಯಿಂದ ಅದಕ್ಕೇನಪ್ಪ ಅಂದ್ರೆ ಹಣವನ್ನು ಕೊಟ್ಟು 17 ಗುಂಟೆ ಜಮೀನು ತೊಗೊಂಡಿದ್ದ, 18 ಗುಂಟೆ ಜಮೀನು ತೊಗೊಂಡಿದ್ದ. ಆ 18 ಗುಂಟೆ ಜಮೀನಪ್ಪ ಅಂದ್ರೆ ಸರ್ವೋಚ್ಚ ನ್ಯಾಯಾಲಯವು ನನಗಾಗಿ ಏನಪ್ಪ ಅಂತಂದರೆ ಅವರು ಅದ್ರ ಮೇಲೆ ಸ್ಟೇ ಏನಪ್ಪ ಅಂತಂದ್ರೆ ಕೊಟ್ಟರು. ಅದು ನಾ ಸ್ಟೇ ತರುವುದ್ರ ಮಧ್ಯದೊಳಗೆ ಹೋಗಿ ಅವ್ರೇನಪ್ಪ ಅಂದ್ರೆ ಮಾನ್ಯ ಜಿಲ್ಲಾಧಿಕಾರಿ ಆಶಯ ಇದು ಮಾಡಿಕೊಂಡು ಅವ್ರೇನಪ್ಪ ಅಂದ್ರೆ 17 ಗುಂಟೆ ನಮ್ಮ ಅತ್ತೆಯವ್ರ ಹೆಸರಿಗೆ ಪುನಃ ವಾಪಸ್ ಏನಪ್ಪ ಅಂದ್ರೆ ದ್ರೌಪದಿ ಹೆಸರಿಗೆ ಮಾಡಿದ್ರು. ಆ ದ್ರೌಪದಿ ಹೆಸರು ಮಾಡಿದ್ರು ಏನು ಚಿಂತೆ ಇಲ್ಲ, ಯಾಕಲ್ಲ ಅತಿ ಹೆಸಲಾಗಿನಂತ ಸಮಾಧಾನ ಆದ. ಆದ್ರೆ ಒಟ್ಟು ಏನಪ್ಪ ಅಂದ್ರೆ ಅಲ್ಲಿ ಒಟ್ಟು ಏನಪ್ಪ ಅಂತಂದ್ರೆ 8 ಮಕ್ಕಳು, 5 ಹೆಣ್ಮಕ್ಳು, ಆಮೇಲೆ ಇದು 5 ಗಂಡು ಮಕ್ಕಳು, 5 ಗಂಡು ಮಕ್ಕಳು, 3 ಹೆಣ್ಮಕ್ಳು ಇದ್ದರು. ಆ ಜಮೀನೇನಪ್ಪ ಅಂದ್ರೆ ಹೊಳ್ಳಿ ಅವ್ರಿಗೆ ಮಾಡಬೇಕಾದ್ರೆ ಅವ್ರ ಹೆಸರು ಮೊಟೇಷನ್ ಮಾಡಬೇಕಾದ್ರೆ ಪಾಣಿ ಮಾಡಬೇಕಾದ್ರೆ ಆಮೇಲೆ ನಮ್ಮದು ಎಲ್ಲರಿಗೆ ಸಹಿ ಒಪ್ಪಿಗೆ ಪಡಿಬೇಕಾಗಿತ್ತು. ಆದರೆ ಏನೋ ಸಹಿನೂ ಪಡಿಲ್ಲ. ಅದನ್ನೇ ತಲಟಿ ಸಾಬ್ರು ಗಿರ್ದಾರ್ ಸಾಬ್ರು ಏನು ಮಾಡಿದ್ದಾರೋ ಒಟ್ಟು ಅವ್ರ ಹೆಸರು ಮಾಡ್ಯಾರ. ಮಾಡಿದ್ರು ನಮ್ಗೇನು ಅದ್ರ ಬಗ್ಗೆ ಇದು ಇಲ್ಲ. ಆದರೆ ನನಗೇನು ದುಃಖ ಆಗ್ತದಪ್ಪ ಅಂತಂದ್ರೆ ಈ ಒಂದು 17 ಗುಂಟೆ ಜಮೀನಿಗೆ ಅದು ಆಗಬೇಕಾದ್ರೆ ಎಲ್ಲರ ಹೆಸರು ಹೊಸ ಮಕ್ಕಳ ಹೆಸರಲ್ಲಿ ಬಿ ಆಗಬೇಕು. ಅದು ಬರೀ ಪಾಲು ಕೇವಲ ನಾಗಮ್ಮಗೆ ಬರಲ್ಲ, ಏನಪ್ಪ ಅಂತಂದರೆ ನಾಮದೇವ್ ಬರಲ್ಲ, ಗೋರಖಕ್ಕೆ ಬರಲ್ಲ, ಇದು ಬರೋದಿಲ್ಲ. ಎಲ್ಲ ಒಟ್ಟು ಟೋಟಲಿ ಏನಪ್ಪ ಅಂದ್ರೆ 8 ಜನರಿಗೆ ಅಲ್ಲಿ 18 ಗುಂಟೆ ಅದು ಅಂದ್ರೆ ಮನುಷ್ಯಾಗೂ ಏನಪ್ಪ ಅಂದ್ರೆ 4 ಗುಂಟೆರ ಒಂದು ಇದ್ರ ಪ್ರಕಾರ ಉದಾಹರಣೆ 4 ಗುಂಟೆರ ಪ್ರತಿಯೊಬ್ಬರಿಗೆ ಹಾಕಬೇಕು. ಆದ್ರೂ ಏನು ಅದಕ್ಕೆ ಎಲ್ಲಕ್ಕ ದಬ್ಬಾಳಿ ಮಾಡಿ ನಾಮದೇವ್ ಹಾಗೂ ನಾಗಮ್ಮ ಮತ್ತು ಪ್ರಭು ಆಮೇಲೆ ಗೋರಖನಾಥ್ ಇತರರು ಟೋಟಲ್ 9 ಜನ ಸೇರಿಕೊಂಡು ನಂಗೆ ದಬ್ಬಾಳಿಕೆ ಮಾಡಿಕೊಂಡು ನಾ ಏನಪ್ಪ ಅಂತಂದರೆ ಅಲ್ಲಿ ಆಲ್ರೆಡಿ ಏನಪ್ಪ ಅಂದರೆ ಹೊಲ ತುಂಬ ಎಲ್ಲ ಗಿಡ ಮರಗಳನ್ನು ಸಾಫ್ ಮಾಡಿದಾರ. ಎಲ್ಲ ಏನಪ್ಪ ಅಂದ್ರೆ ಅವೆಲ್ಲ ನಷ್ಟ ಮಾಡಿ ಹಾಕಿ ಹೊಲ ತುಂಬ ಏನಪ್ಪ ಅಂದ್ರೆ ಯಾರು ಗುಂಡಾಗಳಿಗೆ ತಂದು ಅಲ್ಲೇನಪ್ಪ ಅಂತಂದರೆ ಕಲ್ಲು ಹೂಳಿ ಪ್ಲಾಟನ್ನು ಹಾಕಿ ನಿರ್ಮಾಣ ಮಾಡಿದ್ರು ಮಾಡ್ಲಕ್ಕೆ ಯಾಕಂತಂದ್ರು ನಾನು ಸಮಾಧಾನ ಇದ್ದೀನಿ. ಆದ್ರೆ ಭೀ ಮತ್ತೇನಪ್ಪ ಅಂದ್ರೆ ಸಹಜವಾಗಿ ನನ್ನ ಧರ್ಮಪತ್ನಿಗೆ ಏನಪ್ಪ ಅಂದ್ರೆ ಆರಾಮಿಲ್ಲದ ಕಾರಣ ಸ್ವಲ್ಪ ಹೊಲಕ್ಕೊಳಿದು ವಾತಾವರಣ ತೋರಿಸ್ಕೊಂಬರೋಣ, ಜರ ಗಾಳಿ ಬೆಳಕಿ ಕರ್ಕೊಂಡು ಹೋಗಲಿ. ಆಕಿ ಮನೆಯಲ್ಲೇ ತೊಲಗ್ತಾ ಇದ್ದಳು. ನನಗೆ ಇದು ಏನಾಯ್ತು ಅಂತ ಹೇಳಿ ಮನೆಯಲ್ಲೇ ಭಾಳ ಗಂಭೀರದಿಂದಕ್ಕೆ ದುಃಖಿತಳಾಗಿ ಊಟ ತಿಂಡಿ ಮಾಡಲಾದ್ರೆ ಏನಪ್ಪ ಅಂದ್ರೆ ಭಾಳ ಕಷ್ಟದಿಂದ ಆಕಿದು ಮಾಡಿದಳು. ಅಂತಂದ್ರೆ ಏನಪ್ಪ ಅಂತಂದ್ರೆ ನಾವು ಸ್ವಲ್ಪ ಹೊಲಕರ ತೋರಿಸ್ಕೊಂಬರೋಣ ಅಂತಂದ್ರೆ ಆಕಿನ ಸಮಾಕ್ಷೇಮದಲ್ಲಿ ನಾಮದೇವ್ ಅಲ್ಲಿ ಓಸಿಡಿ ಮಗನ ಸೋಳೆ ಮಗನ ನೀ ಇಲ್ಲಿ ಯಾಕೆ ಬಂದಿದ್ದು, ನಿಂದು ಏನು ಹಾಕದ ಅಂತ ಹೇಳಿ ತಗೊಂಡು ಅಲ್ಲಿ ನನಗೆ ಮನ ಬಂದಂತೆ ಬೈದನು. ಅವ ಏನಪ್ಪ ಅಂದ್ರೆ ತನ್ನ ಅಕ್ಕಗೆ ಒಂದು ಹೆಂಡತಿ ಸ್ಥಾನ ತಿಳ್ಕೊಂಡು ಹೆಂಡತಿ ಅವಚ್ಚ ಶಬ್ದದ ಬೈದು ನಾ ಯಾಕಪ್ಪ ಟೀಚರ್ ಇದೆ, ನನಗೆ ಅವೆಲ್ಲ ಪದಗಳು ನೆನೆಸೋಕ್ಕಾಗಲ್ಲ. ನಾ ಯಾಕೆ ದುಃಖದಿಂದ ಇಷ್ಟು ಹೇಳ್ತಾ ಇದ್ದು ಅಂತಂದ್ರೆ ಅವ ಮನ ಬಂದಂಗೆ ಬೈದು ನನಗಲ್ಲಿ. ಮತ್ತು ಇದಕ್ಕೆ ಮೊದಲು ಮನ ಬಂದಂಗೆ ನನಗೆ ಹುಡುದ್ರು ಭೀ ನಾ ಯಾರ ಮುಂದೆ ಹೇಳ್ಕೊಳ್ಳಿಲ್ಲ. ಯಾಕಂತಂದ್ರೆ ನಾನು ಒಬ್ಬ ಉನ್ನತ ಹುದ್ದೆಯಲ್ಲಿ ನಿವೃತ್ತಿ ಆಗಿದ್ದ. ನನಗಿಂತವು ಇದು ಆಗಬಾರ್ದು, ಸಹನೆ ಆಗಬಾರ್ದು ಅಂತ ತಿಳ್ಕೊಂಡು ನಾ ಏನಪ್ಪ ಅಂತಂದ್ರೆ ಅವನಿಗೆ ಏನು ಮಾಡಲಾರ್ದೇ ಇವತ್ತು ದಿನಾಂಕ 13 ಆಮೇಲೆ 10/2023
25ರಂದು ಸಹಜವಾಗಿ ಹೊಲಕ್ಕೆ ಹೋದ್ಮೇಲೆ ಅಲ್ಲಿ ಅಲ್ಲಿ ಹೊಲಕ್ಕೆ ಹೋಗಿ ಏನಪ್ಪ ಅಂದ್ರೆ ಇದಕ್ಕೆ ಮೊದಲು ಏನಪ್ಪ ಅಂತಂದರೆ ಸಾಯಂಕಾಲದ ಮೇಲೆ ಉಚ್ಚ ನ್ಯಾಯಾಲಯ ಆದೇಶ ತಗೊಂಡು ಗಾಂಧಿಗಂಜ್ ಪೊಲೀಸ್ ಠಾಣೆಗೆ ಹೋದ. ಅಲ್ಲಿ ಹೋದ ತಕ್ಷಣ ಕರೆದ್ರು. ಕದಿಶ್ ಏನಪ್ಪ ಅಂದ್ರೆ ಅಷ್ಟೇ ಅವರು ಇದು ಹೇಳಿದ್ರು, ಸರ್ ನನಗೆ ಯಾಕಂದ್ರೆ 18 ಗುಂಟೆ ಆಗೋದು ಯಾಕ್ರಿ, ನಂದು 18 ಗುಂಟೆ ಹೋಗೋದು ಯಾಕೆ ಸರ, ಆದ್ರೆ ನಂದು 1 ಎಕರೆ ಏನೋ 20 ಗುಂಟೆ ಅದ, ಅದ್ರಾಗೂ ಸಹ ನನಗೆ ಬರ್ಬಿಡ್ತಾ ಇಲ್ಲ ಅವರು. ನಾವು ಒಬ್ಬ ಏನು ಮಾಡ್ಲಿಕ್ಕಾಯ್ತದ, ನಾನು ಹೆಂಡತಿ ಅಂತಕ್ಕಿ ಆಕಿ ಇದು ಅದಕ್ಕಿ, ನನ್ನ ಮಗ ಒಬ್ಬವನೇ. ಆ ಮಗನಿಗೆ ಓಡಾಡತ್ತೀವಿ. ಬೀದರ್ ತುಂಬ 10 ಮಂದಿಗೆಲ್ಲ ಗುಂಡಗಳಿಗೆ ಚಕಡಿ ಕಲಿ ಓಡಾಡಿಸ್ತಾ ಇದ್ದಾರೆ ಸರ್. ಆ ಮಗನ ನನಗೆ ಭಾಳ ದೊಡ್ಡ ಭಯ ಅದ. ಯಾಕಂತಂದ್ರೆ ಅವ್ನಿಗೆ ಯಾವಾಗ ಏನು ಮಾಡ್ತಾರೋ ಏನಿಲ್ಲ, ಪದೇ ಯಾರು ಇದು ಹುಡುಗರು ನಂಗೆ ಏನು ಭೀ ಇದು ಆಗ್ತಾ ಇಲ್ಲ. ಅದು ನನ್ನ ಮಗನ ಮೇಲೆ ಭಾಳ ನನಗೆ ಎಲ್ಲ ಒಂದು ಕಡೆ ನನ್ನ ಮಗ, ನನ್ನ ಸೊಸಿ, ನನ್ನ ಹೆಂಡತಿ, ನನಗೆ ನನ್ನ ಸಂಸಾರ ಅಂಬೋದು ಭಾಳ ನನಗೆ ಮುಖ್ಯ ಅದ. ಅದಕ್ಕೆ ಇಷ್ಟೊಂದು ನನಗೆ ಗಾಂಧಿಗಂಜ್ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಅವ್ರು ಯಾವುದೇ ರೀತಿ ಬರೀ ಕರ್ಸೋದು ಅಷ್ಟೇ ಸಮಾಧಾನ ಹೇಳೋರು. ನನಗೆ ಅವರು ಏನಪ್ಪ ಅಂದ್ರೆ ದಬ್ಬಾಳಿಕೆ ಮಾಡಿ ನೀ ಹಿಂಗೆ ಆಗ ಅಂತೇಳಿ ಎಲ್ಲ ನನಗೆ ಏನೇನೋ ಅಂದರು. ಆದರೂ ನಾ ಹೇಳಲ್ಲ. ಯಾಕಂತಂದ್ರೆ ಅಂತಂದ್ರೆ ಒಬ್ಬರು ಅಧಿಕಾರಿ ಹೇಳತ್ತಾರ, ಅದಕ್ಕೆ ನಾವು ಸ್ಪಂದಿಸ್ಬೇಕಾಗ್ತದೆ ಅಂತ ತಿಳ್ಕೊಂಡು ನಾ ಇದು ಮಾಡಿಲ್ಲ. ಅದರದನ್ವಾಗಿ ಏನಾರ ಮಾಡ್ತಾರೆ ಅಂತ ತಿಳ್ಕೊಂಡು ಇದಕ್ಕೆ ಮಾಡಲಿಲ್ಲ. ಅದಕ್ಕೆ ನಾ ದಿನಾಂಕ 9/3/25 ಅವ್ರ ಬಂದು ಹೋಗಿದ್ಮೇಲೆ ಸುಮ್ಮನೆ ಏನಪ್ಪ ನನಗೊಂದು ಹಾಳಿ ಮೇಲೆ ಏನಪ್ಪ ಅಂದ್ರೆ ಒಪ್ಪಂದ ಪತ್ರ ಬರ್ಕೊಟ್ರು. ಅವ್ರಿಗೆ ಬರ್ಕೊಟ್ರು. ಆ ಬರ್ಕೊಟ್ಟ ಮೇಲೆ ಯಾವಾಗ ಗಾಂಧಿಗಂಜ್ ಸರ್ಕಲ್ ಸಾಬ್ರು ಬರ್ಕೊಟ್ರೆ ನಾ ಇವತ್ತಿಗೂ ಹೊಲಕ್ಕೆ ಹೋಗಿಲ್ಲ ಸರ್. ಇವತ್ತಿಗೆ ಸುಮಾರು 2 ವರ್ಷ ತನಕ ಹೊಲ ಕಣ್ಣು ಹಿಂಗೆ ಹಾಕಿಲ್ಲ, ಹೊಲ ನೋಡಿಲ್ಲ, ನಾವು ಬಂದಿಲ್ಲ. ಅದು ನನ್ನ ಹೆಂಡತಿಗೆ ಆಕಿಗೆ ಆರಾಮ ಎಲ್ಕಾಡ್ದು ಜರ ಹೋಗೋರ ಬರೋರು ನಡೀರಿ ಅಂತಂದ್ರೆ ಆಕಿನ ಸಮಾಧಾನಗೋಸ್ಕರ ಇವತ್ತೇನಪ್ಪ ಅಂದ್ರೆ ಹೊಲಕ್ಕೆ ಕರ್ಕೊಂಡು ಹೋಗಿದ್ದ. ಅದು ಎಲ್ಲರ ಸಮಕ್ಷ ಮನ ಬಂದಂತೆ ಬೈದು ಮನ ಬಂದಂತೆ ಆಡಿ ಈ ರೀತಿ ಏನಪ್ಪ ಅಂದ್ರೆ ನನಗೆ ಒಂದು ಚಿತ್ರ ಹಿಂಸೆ ಮತ್ತು ಇವತ್ತರ ನನಗೆ ಎಷ್ಟು ಅದಕ್ಕೆ ನನಗೆ ಮನನೊಂದು ಅಲ್ಲಿಂದ ಏನಪ್ಪ ಅಂದ್ರೆ SP ಸಾಬ್ರು ಬಂದು 8/4/25 ಹೋದ. ಆದ್ರೆ ಹೋಗಿ ಸರ್ ಹಿಂಗಾಗ್ಯದ ಪರಿಸ್ಥಿತಿ ಅಂದ್ರೆ ಅಲ್ಲೇ ಬರೀ ಏನಪ್ಪ ಅಂದ್ರೆ ಫೋನ್ದಾಗೆ ಅವ್ರಿಗೆ ಬಂದಿರಿ ಏನು ಮಾಡಿದ್ರಿ ಏನಿಲ್ಲ ಕೇಳೋದು ಕೇಳ್ಕೊಂಡ್ರು. ಹೇಳಿದಾಗ ಹೇಳಿದ್ರು ಏನಪ್ಪ ಅಂದ್ರೆ ಅವತ್ತು ಭೀ ಹೋಗಪ್ಪ ಅಲ್ಲಿ ಮಾಡ್ತಾರಂದ್ರು. ಅದು ಅದಕ್ಕೆ ಭೀ ಏನವರು ಅಲ್ಲಿ ಕುಂತು ಗಾಂಧಿಗಂಜ್ ಸಾಹೇಬ್ರು ಅವ್ರು ಏನೈತೇವಿಲ್ಲ ಹೊಟ್ಟೆ ಬರಲಿಲ್ಲ. ನೋಡಿ ಕುಂತೇನಪ್ಪ ಅಂದ್ರೆ ನಾವು ವಾಪಸ್ ಒಂದು ನನ್ನ ಲೆಟರ್ ಕೊಟ್ಟಿರ್ಬೇಕು, ಲೆಟರ್ ತಗೊಳಕ್ಕ ಇಲ್ಲ. ಅದಕ್ಕೆ ಏನಪ್ಪ ಅಂದ್ರೆ ಅವರು ರಿಟರ್ನ್ದಾಗ ಏನಪ್ಪ ಅಂದ್ರೆ ಅದಕ್ಕೊಂದು ಸೈನು ಕೊಡ್ತಾ ಇಲ್ಲ. ಅದಕ್ಕೆ ಇನ್ನೇನು ಮಾಡೋಕ್ಕಾಯ್ತದಪ್ಪ ಅಂದ್ರೆ ನಾ ಬಂದ್ಬಿಟ್ಟ. ಅದಕ್ಕೆ ಕೊನೆಗೆ ಮತ್ತೆ SP ಸಾಬ್ರು ಬೀದರ್ ಅವ್ರಿಗೆ 25/8 ಸಹ ಹೋಗಿ ಅವ್ರಿಗೆ ಭೇಟಿಯಾಗಿ ಸರ್ ನನ್ನ ಪರಿಸ್ಥಿತಿ ಹಿಂಗದ, ನನ್ನ ಬದುಕಿನ ಮುಖ್ಯ, ನನ್ನ ಮಗ, ನಾನು ಹೇಳ್ತೀನಿ, ನನಗೆ ರಕ್ಷಣೆ ಮುಖ್ಯ ಅದ. ಅವ್ರುಗಳಿಗೆ ಎಲ್ಲಿ ಬಂತಲ್ಲಿ ದಬ್ಬಾಳಿಕೆ ಹೇಳ್ತಾರೆ. ನಾವು ಬೀದರ್ದವ್ರು ನಾವು 8 ಮಂದಿ ಇದ್ದೀವಿ, 10 ಮಂದಿ ಇದ್ದೇವೆ, ಮಗನ ಎಲ್ಲಿ ಭೀ ಹುಡುಕ್ಯವ್ರು ಹಿಂಗೆ ಕಡಿತೇವೆ, ನಿನ್ನ ಮಗನಿಗೆ ಇದು ಮಾಡ್ತೇವೆ ಅಂತೇಳಿ ಇಂಥ ಒಂದು ಕೊಲೆ ದಬ್ಬಾಳಿಕೆ ಹಾಕ್ತಾ ಇದ್ದಾರೆ. ಅದ್ರಾಗೆ ಅವ್ರ ಸಮ್ಮತಿಗೆ ಇರ್ತಂತ ಸುರೇಶ್ ಅಂತ ಹೈದ್ರಾಬಾದಾಗಿರ್ತಾನವ, ಅವನಿಗೆ ಗುಂಡಾಗಳಿಗೆ ತಂದು ಅಂಜಿಸ್ಲಾಕ್ ಮಾಡೋದು. ಅವನು ನಾವು ಒಂದು ಸಲ ಫೋನ್ ಮುಖಾಂತರ ಧಮಕಿಯಾಗಿ ಮಗನಿಗೆ ಬಾ ಎಲ್ಲಿ ನೋಡ್ತಾನೆ, ನಿಂಗೆ ಎಲ್ಲಿ ಬೇಕಾದ್ರೆ ಮಾಡ್ತಾ ಅಂತೇಳಿ ಈ ರೀತಿ ನನಗೆಲ್ಲ ಅವಚ್ಚಿ ಶಬ್ದಗಳಿಂದ ಬೈದಿದ್ದು ಮಾಡ್ಯಾರ. ಅದಕ್ಕೆ ಇಷ್ಟೆಲ್ಲ ಮನನೊಂದು ನಾ ಸಾರ್ವಜನಿಕರ ಮುಂದೆ ಹೋಗ್ಬೇಕಾದ್ರೆ ಏನು ಮಾಡಬೇಕಪ್ಪ ಅಂತ ತಿಳ್ಕೊಂಡು ಏನು ಸಹಜಿಗೆ ಅಂಬೇಡ್ಕರ್ ಹೊತ್ತಾಗ ಡೈಲಿ ಹೋಗಿ ಅಲ್ಲಿ 4 ಜನದಲ್ಲಿ ಕುಂತು ಬರ್ತಾ ಇರ್ತೀನಿ. ಎಲ್ಲ ಮೀಡಿಯಾದವರು ಸ್ವಲ್ಪ ನನಗೇನಪ್ಪ ಅಂದ್ರೆ ಸ್ವಲ್ಪ ಗೊತ್ತಾದ್ರು. ಇವ್ರು ಮಾಮೂರೇ ನೋಡ್ರಿ ಸರ್, ನನಗಾರ ಈಗ ಯಾರು ಭೀ ಮನೇಲಿ ಹೊಂಟಾರ, ಹ್ಯಾಂಗೆ ಮಾಡಬೇಕು ಏನಿಲ್ಲ, ನನಗೆ ಉಪಜೀವನ ಮಾಡೋದಕ್ಕೆ ಭಾಳ ಕಷ್ಟ ಆಗ್ಯದ ಇಲ್ಲಿ. ಅದಕ್ಕೆ ಅಂತ ತಿಳ್ಕೊಂಡು ಇವತ್ತು ಬಂದು ನಾ ಎಲ್ಲ ಸಮಾಜದ ಜನರಲ್ಲಿ ಏನಪ್ಪ ಅಂತಂದ್ರೆ ಬಹಿರವಾಗಿ ಹೇಳ್ಬೇಕಂತೇಳಿ ನಾ ಯಾವುದು ಸುಳ್ಳಿಲ್ಲ. ನಾ ವಿತ್ ನಾನು ರಿಕಾರ್ಡ್ ಸಹಿತ ಹೇಳತ್ತೀನಿ. ನನ್ನ ಬಳಿ ಡಾಕ್ಯುಮೆಂಟ್ಸ್ ಅವ ಎಲ್ಲ. ಏನು ಡಾಕ್ಯುಮೆಂಟ್ಸ್ ಅವ ಅಂತಂದ್ರೆ ಅವ್ರೇನಪ್ಪ ಅಂದ್ರೆ ಕೊಟ್ಟಂತ ಇದೇನಪ್ಪ ಅಂದ್ರೆ ಮೊದಲು ಕೊಟ್ಟಂತದೇನಪ್ಪ ಅಂತಂದ್ರೆ ಇದು ಸೆಟಲ್ಮೆಂಟ್ ಏನಪ್ಪ ಅಂದ್ರೆ ಇದೇನಪ್ಪ ಕ್ರಿಯಾಪದ ಇದ್ರ ಮೇಲೆ ಬರ್ಕೊಟ್ಟಿದ್ದಾರ. ಅದೇ ರೀತಿ ಎರಡನೇದು ಏನಪ್ಪ ಅಂತಂದ್ರೆ ಇವೆಲ್ಲ ಇದು ಮಾಡ್ಕೊ ಅಲ್ಲಿಂದ ಏನಪ್ಪ ಅಂತಂದ್ರೆ ಸರ್ ಇದು ಗಿಫ್ಟೆಡ್ ಇದು ಯಾರ್ದಲ್ಲ, ಇದು ಗೌರ್ಮೆಂಟ್ದಾಗ ಏನಪ್ಪ ಗೌರ್ಮೆಂಟ್ ಅನುಮೋದನೆ ಮಾಡಿದಂತಂದ್ರೆ ಇದು ಏನಪ್ಪ ಅಂತಂದ್ರೆ ಇದು ಗಿಫ್ಟ್ ಡೀಡ್ ಇದು ಮಾಡಿಕೊಟ್ಟಿದಾರ. ಇದಕ್ಕೆ ಅವ್ರದ್ದು ಗಿಫ್ಟ್ ಡೀಡ್ ಗೋರಖ್ನಾಥ್ ಸೈನ್ ಕೊಟ್ಟ ಮೇಲೆ ನಾವೇನಪ್ಪ ಅಂದ್ರೆ ಹೋಗಿ ಗಿಫ್ಟ್ ಡೀಡ್ ನಮ್ಮ ಅತ್ತಿ ನಮ್ಗೆ ಹಾಕಿ ಜೀವಂತಿದ್ದಾಗ ಇವ್ರು ಯಾರು ಹೊಲ ತಗೊಂಡಿಲ್ಲ. ನಮ್ಮ ಅತ್ತಿನೇ ಅಕ್ಕಿನ ಹೆಸರು ಇದ್ದಾಗ ನಮ್ಗೆ ಕೊಟ್ಟಳ. ಇದಕ್ಕೇನಪ್ಪ ಅಂತಂದ್ರೆ ಇದು ತಗೊಳ್ತಕ್ಕಂಥವ್ರು ನನ್ನ ಧರ್ಮಪತ್ನಿ ಸೋನಮ್ಮ, ಇದು ನಮ್ಮ ಅತ್ತಿ ದ್ರೌಪದಿ, ಆಮೇಲೆ ಇವರೇ ನಾಮದೇವ್ ಅಂತಕ್ಕಂಥ ನಿವೃತ್ತ ಶಿಕ್ಷಕ, ಇವ್ರದ್ದು ವಿತ್ ಫೋಟೋ ಮತ್ತು ಇವ್ರ ಹೆಬ್ಬಟ್ಟಿನ ಸಹಿ ಮತ್ತು ಪೆನ್, ಇವ್ರ ಪೆನ್ನಿಂದ ಬರೆದಂಥ ಸಹಿ ಸಹ ಏನಪ್ಪ ಅಂದ್ರೆ ಇಲ್ಲಿದೆ. ಇದೇನಪ್ಪ ಅಂತಂದ್ರೆ ಇದೇ ರೀತಿ ಮತ್ತು ಅದಕ್ಕೆಲ್ಲ ವಿಟ್ನೆಸ್ ಔಷಧಿ ಜನ ಹಾಕಿದ್ದಾರೆ. ಇವ್ರು ಯಾರಪ್ಪ ಅಂತಂದ್ರೆ ಸುರೇಶ್ ತಂದೆ ಸಿದ್ದರಾಮಪ್ಪ, ಇವ್ರೇನು 18 ಗುಂಟೆ ಕೊಟ್ಟಿದ್ರಲ್ಲ ಅವರೇ ಏನಪ್ಪ ಅಂದ್ರೆ ಸುರೇಶ್ ಅದಾರ. ಎರಡನೇದಾಗಿ ಚಂದ್ರಕಾಂತ್ ಅಂತ ಹೇಳಿದ್ರು, ಇವರು ಏನಪ್ಪ ಅಂದ್ರೆ ತೀರ್ಕೊಂಡಾರ. ಈಗ ಅವ್ರಿಗೆ ಅವ್ರ ಜೀವಂತಿದ್ದಾಗೆ ಅವ್ರಿಗೆ ಸೈನ್ ಮಾಡೋಗ್ತಿದ್ದಾರೆ. ಎರಡನೇದಾಗಿ ಏನಪ್ಪ ಅಂದ್ರೆ ಗೋವಿಂದ ಪೂಜಾರಿ ಅಂತ ಹೇಳಿ ಅವರು ಏನಪ್ಪ ಅಂತಂದ್ರೆ ಅವ್ರಿಗೆ ಸೈನ್ ಕೊಟ್ಟಿದ್ದಾರ. ಮತ್ತು ಈ ಗಿಫ್ಟ್ ಡೀಡಿಗೆ
ಹೆಣ್ಮಕ್ಳದ್ದು ಸೈನ್ ತಗೋಬೇಕಂತಂದಾಗ ನಮ್ಮ ದೊಡ್ಡ ಅತ್ತಿಗೆ ತೀರ್ಕೊಂಡಿಳು. ಅವ್ರ ಹೆಸರ ಏನಿತ್ತು, ಇದು ಶಕುಂತಲ ಅಂತಕ್ಕಂಥವ್ರು ಇದ್ರು. ಅವ್ರೇನಪ್ಪ ಅಂದ್ರೆ ತೀರ್ಕೊಂಡ್ಮೇಲೆ ಏನಪ್ಪ ಅಂದ್ರೆ ಎರಡನೇ ಅತ್ತಿಗೆ ಸುಶೀಲಾ ಬಂದಿದ್ದು ಅವ್ರದ್ದು ಫೋಟೋ ಮತ್ತು ಅವ್ರ ಹೆಬ್ಬಟ್ಟಿನ ಸಹಿತ ಸಹ ಈ ಒಂದು ಗಿಫ್ಟ್ ಡೀಡ್ ಏನಪ್ಪ ಅಂದ್ರೆ ನಾನು ತಗೊಂಡು, ಇದು ಯಾವುದೇ ರೀತಿ ನಾ ಏನು ಮೋಸ ಮಾಡಿಲ್ಲ. ಇದು ಏನಪ್ಪ ಅಂದ್ರೆ ಎಲ್ಲ ಏನಪ್ಪ ಅಂದ್ರೆ ಸರ್ಕಾರದ ಕ್ರಿಯಾಪತ್ರದ ಮೇಲೆ ನಾ ಸಹಿ ತಗೊಂಡು ಇದರಂತೆ ನಾನು ಇವತ್ತಿನ ತನಕನೂ ಇದ್ರ 1 ಎಕರೆ 20 ಗುಂಟೆ ಇವತ್ತಿಗೂ ನನ್ನ ಹೆಸರಲ್ಲಿ ಅದರ ಯಾವುದೂ ಏನು ಚೇಂಜ್ ಇಲ್ಲ. ಆದ್ರೆ ಈ 18 ಗುಂಟೆ ಆದಷ್ಟಿಂದ ನನಗೆ ಅದ್ರಾಗೂ ಬರ್ಬಿಡ್ತಲ್ಲ, ಇದ್ರಾಗ ಬರ್ತಿಲ್ಲ. ಇಡೀ ರೌಂಡ್ ಆಗೆಲ್ಲ ಹೊರ ತುಂಬ ಎಲ್ಲ ಏನಪ್ಪ ಅಂದ್ರೆ ಯಾವುದೋ ಗುಂಡಗಳಿಗೆ ತಂದು ಅಲ್ಲ ಪ್ಲಾಟ್ ಹಾಕಿ ಬೋರ್ಡ್ಗಳು ಊರಿಸಿ ಎಲ್ಲ ಈ ರೀತಿ ಒಂದೇನಪ್ಪ ಅಂದ್ರೆ ದಾಖಲೆ ಮಾಡ್ತಾ ಇದ್ದಾರೆ. ಅದಕ್ಕೆ ದಯಮಾಡಿ ನಿಮ್ದಿಂದ ನ್ಯಾಯ ಸಿಗ್ತೇನೋ ಅಂತೇಳಿ ನಾ ಕೇಳ್ತಾ ಇದ್ದ. ಹಾಗೇನೇನಪ್ಪ ಅಂದ್ರೆ ಮತ್ತೆ 18 ಗುಂಟೆ ತಗೊಂಡ್ತೀನಿ. ಮೊದಲು ಫಸ್ಟ್ ರಸೀದಿ ತಗೊಂಡಿದ್ದ. ಮೊದಲು ರಸೀದಿ ತಗೊಂಡು ಸಹ ಅದು ರಸೀದಿ ಸಂಖ್ಯೆ ಬಿ 18 11 4 ನಂಬರ್ ಅವ್ರು ಬರ್ಕೊಟ್ಟಿದ್ದು. ಇದಕ್ಕೆ ಬಿ ಏನಪ್ಪ ಅಂದ್ರೆ ಕೆಳಕಂಡಂಥವ್ರು ಏನಪ್ಪ ಅಂದ್ರೆ ಸಾಕ್ಷಿಗಳಿದ್ದಾರೆ. ಯಾರ್ಯಾರಪ್ಪ ಅಂದ್ರೆ ಸಾಗರ್ ಶಂಭು ಅಂತಕ್ಕಂಥವ್ರು ಇಲ್ಲಿ ಅವ್ರ ಮುಖ್ಯಸ್ಥರು ಅದರ. ಆಮೇಲೆ ಸತಿ ತಂದೆ ಶಿವಕುಮಾರ್ ಚಂದ್ರಪ್ಪ ಹೆಬ್ಬಾಳ್ಕರ್, ಸತೀಶ್ ಅಂತೇಳಿ ಅವ್ರದ್ದು ನಮ್ದು ಶಕುಂತಲಾ ಮಗ, ಮೊದಲನೇ ನಮ್ಮ ಅತ್ತಿಗೆ ಮಗ ಇದ್ದಾರ. ಆಮೇಲೆ ಚಂದ್ರಕಾಂತ್ ಅಂತೆ ಸಿದ್ದರಾಮಪ್ಪ ಪೂಜಾರಿ ನಮ್ಮ ಅವ ಭಾವಿ ಜೀವಂತ ಇದ್ದಾವ. ಅಲ್ಲಿಂದ ಗೋವಿಂದ ಪೂಜಾರಿ ಬಿ ಜೀವಂತ, ಅವ್ರದ್ದು ಸಹಿ ಅದ. ದ್ರೌಪದಿ ಇವ್ರದ್ದು ಅದ. ಆಮೇಲೆ ನಾಮದೇವ್ ಈ ರೀತಿ ಟೋಟಲ್ ಈಸ್ ಮಂದಿ ಏನಪ್ಪ ಅಂದ್ರೆ ಇದಕ್ಕೂ ಸೈನ್ ಪಟ್ಟಿನ ಮೇಲೆ ಮತ್ತೆ ಪುನಃ ಇದು ಈ ರದ್ದಿ ಮೇಲೆ ಬರ್ಕೊಂಬದಲ್ದೇನೆ ಮತ್ತೆ ನಾ ಇದಕ್ಕೂ ನೆಪ ಅಂತಂತಂದ್ರೆ ಏನ್ ಮಾಡಿದ್ವಿ, ಶೆಲ್ ಡೀಡ್ ಮಾಡ್ಕೊಂಡಿದ್ದೆ ಸರ್. ಒಂದು ಗಿಫ್ಟ್ ಡೀಡ್ ಐತೆ, ಒಂದು ಶೆಲ್ ಡೀಡ್ ಬಿ ಯಾಕಂತಂದ್ರೆ ರಕ್ತ ಸಂಬಂಧಿಗಳಿಗೆ ತಗೋಬಹುದು. PTC ಅಲ್ಲಿ ಇದ್ರು ಖಾಸ್ ಮಗಳೇ ಹೇಳ ಆ ಪಾಲ್ ಭದ್ರವಾಗಿ ತಗೋಬಹುದು ಅಂತ ಹೇಳಿ ಮಗಳು ಹೇಳ್ತಾಳೆ. ಏನಪ್ಪ ಅಂದ್ರೆ ಮಗಳು ನಾವಿಬ್ಬರು ಅವ್ರಿಗೆ ಕೊಟ್ಟಿದಾರ. ಇದು 18 ಗುಂಟೆನೂ ಸಹ ನಾ ತಗೊಂಡಿನಿ ಸರ್. ಇದಕ್ಕೂ ಏನಪ್ಪಾ ಅಂದ್ರೆ ಸರ್ಕಾರದ ಏನಪ್ಪಾ ಅಂತಂದ್ರೆ ರಿಜಿಸ್ಟ್ರಿ ಆಫೀಸ್ದಲ್ಲಿ ಬಾರೀತಿ ಇದಕ್ಕೆ ರಿಜಿಸ್ಟ್ರಿ ಮಾಡ್ಕೊಂಡಿದ್ದೇವೆ ಸರ್. ಅದಕ್ಕೆ ಇದಕ್ಕೂ ಬಿ ಏನಪ್ಪಾ ಅಂತ ತಗೊಂಬಂದಿಕ್ಕ ನಮ್ಮ ಧರ್ಮ ಪತ್ನಿದು ಅವ್ರದ್ದು ಫೋಟೋ ಮತ್ತು ಸೈನ್ ಇದೆ. ಆಮೇಲೆ ನಮ್ಮ ಅತ್ತಿನೂ ಜೀವಂತ ಇದ್ರು, ಆಕಿಂದು ಫೋಟೋ ಆಕಿನ ಸೈನ್ ಇದೆ. ಆಮೇಲೆ ಇವರೇ ಏನಪ್ಪ ಅಂದ್ರೆ ಸುರೇಶ್ ಅಂತಕ್ಕಂಥವ್ರು 18 ಗುಂಟೆ ಅದ ಅನ್ಲತ್ತಿರಲ್ಲ, ಅದು ಅವ್ರದ್ದೇ ಏನಪ್ಪ ಅಂದ್ರೆ ಸ್ವತಃ ಅವರು ವಿಷಯದಲ್ಲಿ ಹಾಕಿದಾರಲ್ಲಪ್ಪ, ಅವ್ರದ್ದು ಸೈನ್ ಇದೆ. ಆಮೇಲೆ ಇದಕ್ಕೆ ಮತ್ತ ಈ ಸುರೇಶ್ ಅಮ್ಮನ ಹೆಣ್ತಿದು ಸಹ ಇಲ್ಲಿ ನಾಗಮ್ಮ, ಇದು ನಾಮದೇವ್ ಅಂತೇಳಿ ಎಲ್ಲಕ್ಕ ಫಸ್ಟ್ ಪೇಜಿಗೆ ನಾಮದೇವ್ ಅಂತ ಹೇಳಿದ್ರೆ ಅವ್ರ ಫೋಟೋದು ಅವ್ರ ಸೈ, ಅವ್ನ ಬಟ್ಟಿನ ಸೈನ್ ಅದ ಮತ್ತು ಪೆನ್ನಿಲ್ ಬರ್ದಿನ ಸೈನ್ ಅದ. ಆಮೇಲೆ ಎರಡನೇದಾಗಿ ಸುರೇಶನ ಹೆಣತಿ ನಾಗಮ್ಮ ಅಂತೇಳಿ ಅವ್ರಿಬ್ರು ಗಂಡ ಹೆಂಡತಿ ಒಪ್ಪಿಗೆದೇನಿ 18 ಗುಂಟೆ ಕೊಟ್ಟಿದ್ದಾರೆ. ಆಕಿಂದು ಇಲ್ಲಿ ಫೋಟೋ ಅದ, ಇಲ್ಲಿ ಸೈನ್ ಅದ. ಆಮೇಲೆ ಇದು ಏನಪ್ಪಾ ಅಂದ್ರೆ ಮೂರನೇದಾಗಿ ಗೋವಿಂದ ಸಿದ್ದರಾಮಪ್ಪ ಇವರು ಹರ. ಅದಕ್ಕೆ ಇದ್ರಾಗಿಲ್ಲ ಯಾವುದು ನಾವು ಮೋಸ ಮಾಡಿಲ್ಲ, ಯಾವುದು ಇದು ಮಾಡಿಲ್ಲ. ಅವ್ರ ವಿತ್ ಫೋಟೋ ಸಹಿತ ಅವ್ರ ನಾಮದೇವ್ ಅಂತಕ್ಕಂಥವ್ರು ಅವ್ರ ನಿವೃತ್ತ ಮುಖ್ಯ ಗುರುಗಳಿದ್ದರು. ಫೋಟೋ ಸಹಿತ ಏನಪ್ಪಾ ಅಂತಂದ್ರೆ ಇದು ಏನಪ್ಪಾ ಅಂದ್ರೆ ಇದು ಶೆಲ್ ಡೀಡ್ ಪತ್ರ ಏನಪ್ಪಾ ಅಂದ್ರೆ ನಾ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಈ ರೀತಿಯಾಗಿ ನನಗೇನಪ್ಪ ಅಂತಂದ್ರೆ ಸರ್ ಈಗ ನನಗಿಲ್ಲಂತೂ ನ್ಯಾಯ ಸಿಗ್ತಲ್ಲ, ನ್ಯಾಯ ಸಿಗೋದ್ರ ಪರಿ ನನ್ನ ಜೀವಕ್ಕಂತೂ ಭಾಳ ದೊಡ್ಡ ಇದು ಅದ. ಯಾಕಂದ್ರೆ ಯಾವಾಗ ಏನು ಮಾಡ್ತಾರೋ ಗೊತ್ತಿಲ್ಲ. ಯಾಕಂತಂದ್ರೆ ನಾ ಇದ್ದಷ್ಟು ನಾನು ಉಪಜೀವನದಾಗೆ ಸ್ವಲ್ಪ ಇದ್ದೋಕೆ ಏನಪ್ಪ ಅಂತಂದ್ರೆ ಇದು ಮಾಡ್ಕೊಂಡು ಪ್ರಾಪರ್ಟಿ ಮಾಡ್ಕೊಂಡಿದ್ದೆ. ಅಂಥದ್ರಾಗೆ ಬಂದೇನಪ್ಪ ಅಂದ್ರೆ ಇವರೆಲ್ಲ ನನಗೆ ಜೀವ ಧಮಕಿ ಆಗ್ತಾ ಇದ್ದಾರೆ. ಬಹಳ ನಂಗೆ ಇದು ಅದಕ್ಕೆ ನ್ಯಾಯ ಸಿಗ್ತೇನೆ ಅಂತೇಳಿ ನಿಮ್ಮ ಮಾಧ್ಯಮದ ಮುಖಾಂತರ ಎಲ್ಲ ಯಾಕೆ ಜನರಿಗೆ ಇದು ಗೊತ್ತಾಗಲಿ. ಯಾಕೆ ಇಷ್ಟು ದಿನ ಸಮಾಧಾನ ಕುಂತಿದ, ಏನು ಮಾಡೋದಪ್ಪ ಏನು ಬಿಡೋದ ಬಿಡ್ರಿ ಅಂತ ಹೇಳಿ ಕೊನೆಗೆ ನನ್ನ ಹೆಂಡತಿಗೆ ಏನಪ್ಪ ಅಂತಂದ್ರೆ ಆಕಿಗೆ ಆರಾಮಿರಲ್ಲ ಹೊಂಟ್ರಿ. ಜಡಕೊಂಬಂದು ಶಬ್ದ ಕೇಳಿದಳು ಅಂದ್ರೆ ಬಿಲ್ಕುಲ್ ಮುಕ್ಕೊಲತ್ತಾಳ, ಬಿಲ್ಕುಲ್ ಏನಪ್ಪ ಅಂದ್ರೆ ಬೀಳ್ ಚಕ್ಕರ್ ಬಂದು ಬೀಳತ್ತಾಳ, ಬಿಲ್ಕುಲ್ ಇದು ಆಗ್ಲತ್ತಾಳ. ಅದಕ್ಕೆ ಅಕ್ಕಿಂದಿಂದ ನಾ ಇದು ಮಾಡ್ಬೇಕಪ್ಪ ಅಂತ ತಿಳ್ಕೊಂಡು ನಾವು ಹೋಗಾರ ನಟಿದಾರೆ ಹೊಲಗಳ ನೋಡ್ಬರ್ತಾ ಮಾಡ್ಬರ್ತಾ ಅಂದ್ರೆ ಹೋದ್ರೆ ನನಗೆ ಇಷ್ಟೆಲ್ಲ ಇವತ್ತು ಇದು ಮಾಡ್ಯಾರ. ಅದಕ್ಕೆ ನಾನು ಯಾರು ಇದ್ರ ಬಗ್ಗೆ ನಾನು ಕಾಳಜಿ ತಗೋತಾ ಇಲ್ಲ ಅಂತೇಳಿ ನಿಮ್ಮ ಸಮಾಜ ಜನರೇ ನಿಮ್ದು ಎಲ್ಲ ಪ್ರೆಸ್ಸಿನವ್ರ ಜನ ಸಮ್ಮುಖದಲ್ಲಿ ಬಂದು ನಾ ಇದಕ್ಕೇನಪ್ಪ ಅಂತಂದ್ರೆ ಅದಕ್ಕೆ ಇದು ಮಾಡ್ಕೊಂಡಿದ್ದೆ ಸರ್. ಅದಕ್ಕೆ ಸರ್ ಇದು ಆಧರ್ಮಿಕ ಕೋರ್ಟಿಂದ ಆಧರ್ಮಿಕ ಸರ್ ಇದು OS ನಂಬರ್, ಇದು ನಾಗಮ್ಮ ಅಂಬದು OS ನಂಬರ್ 112 ಸರ್. ಇದು ಆಲ್ರೆಡಿ ಅವರೇ ಸ್ವತಃ ಕುಂತ ಏನಪ್ಪ ಅಂದ್ರೆ ವಿಡ್ರಾಲ್ ಮಾಡ್ಕೊಂಡಾರ ಸರ್. ಇಲ್ಲಿ ವಿಡ್ರಾಲ್ ಇದೆ ನೋಡಿ ಸರ್, ಕೆಲವು ಇದಕ್ಕೆ ಮಾರ್ಕ್ ಮಾಡಿದ್ರು ಸರ್. ಹಾಗೇನೆ ಗೋರಕ್ ಅಂತಕ್ಕಂಥವ್ರು ಅವರು ಏನಪ್ಪ ಅಂದ್ರೆ ಕೇಸ್ ಹಾಕಿದ್ರು. ಇದೇನಪ್ಪ ಅಂತಂದ್ರೆ OS ನಂಬರ್ 20 2022 ಗೋರಕ್ ಅಂಡ್ ಅದರ್ ಸರ್. ಅವ್ರದ್ದೇನಪ್ಪ ಅಂದ್ರೆ ಕೇಸ ಸ್ವತಃ ನ್ಯಾಯಾಲಯ ಏನಪ್ಪ ಅಂದ್ರೆ ಡಿಸ್ಮಿಸ್ ಅಂತ ಮಾಡಿ ಕೆಲಸ ಇಲ್ಲಿ ಡಿಸ್ಮಿಸ್ ಅದ ಸರ್. ಹಂಗೆ ಸರ್ ತೋರಿಸ್ಕೊಂಡು ಇದು ಡಿಸ್ಮಿಸ್ ಆಗ್ಯದ ಸರ್. ಆದ್ರೂ ಮತ್ತೇನಪ್ಪ ಅಂದ್ರೆ ಅವ್ರು ಏನಪ್ಪ ಅಂತಾರೆ ಮತ್ತೆ ಇದಕ್ಕೆ ಓಪನ್ ಮಾಡ್ರಿ ಅಂತ ಹೇಳಿ ಕೋರ್ಟಿಗೆ ಹೋಗ್ಯಾರ.
ಮತ್ತು 28 ತಾರೀಕಿಗೆ ಅದ ಮತ್ತು ಹೋಗಿ ನಾವು ಅದಕ್ಕೆ ಮತ್ತೆ ಭೀ ನಾವು ಇದಕ್ಕೆ ಸ್ಪಂದಿಸ್ತಾ ಇದ್ದೆವು. ಅದ್ರ ಎರಡನೇದಾಗ ಅಲ್ಲಿ ಹಾದಿನೂ ಸಹ ಅದಕ್ಕೂ ಅಲ್ಲಿ ಹಾದಿ ದಶಿಗೆ ಭೀ ನಾನು ಕಡೆ ಬರ್ಬಿಡಲು ಹೋಗ್ಯಾರ ಹೊಂಟ್ರಿ. ಅದ್ರ ಮೇಲೂ ಸಹ ಒಂದೇನಪ್ಪ ಅಂದ್ರೆ ಕೇಸನ್ನು ಸಹ ಹಾಕಿದ. ಅದ್ರ ಎರಡು ನಡೆದ್ರು ಭೀ ಅದಕ್ಕೆ ನಾ ಇದು ಮಾಡ್ತಾ ಇದ್ದೆ. ಅದ್ರ ನನಗೆ ಅಲ್ಲಿ ಬರ್ಬಿಡ್ಲಕ್ಕ ಹೋಗ್ಲಕ್ಕ ಬೀದರ್ದಾಗ ಹೊಡೆಯಲಕ್ಕ ನಂಗೆ ಭಯದ ವಾತಾವರಣ ಭಾಳ ಹೆಚ್ಚಿನ ಪ್ರಮಾಣ ಆಗ್ಯದ. ಅದಕ್ಕೆ ನಾ ಬದುಕಬೇಕು ಇರಬೇಕು ಅಂಬೋದಿಲ್ಲ. ನನಗಿನ್ನ ನನ್ನ ಮಗ ಮತ್ತು ನಾನು ಹೇಳ್ತೀನಿ ನನಗೆ ಭಾಳ ಮುಖ್ಯ ಅದ. ಅವ್ರು ಇದ್ರಂದ್ರೆ ನಾನು ಇರುವವರೆಗೆ ನನಗೂ ಜೀವಂತವಾಗಿರ್ಲಕ್ಕ ಎಲ್ಲರೂ ನಾನು ಉಪಜೀವನ ನಡ್ಸ್ಕೊಂಡು ಹೋಗ್ಲಕ್ಕ ಇದು ಅದ. ನಾ ಏನು ಯಾರಿಗೇನು ಭಾರ ಇಲ್ಲ, ಏನು ತಿನ್ಬೇಕಂತಿಲ್ಲ. ನನಗೇನಪ್ಪ ಅಂದ್ರೆ ಜನ ಸರ್ಕಾರದಿಂದ ನಾನು ಉಪಜೀವನಕ್ಕಾಗಿ ನಾನು ಪೆನ್ಷನ್ ಬರ್ತಾ ಅದ್ರ ಮೇಲೆ ನಾವಿಬ್ಬರು ಬದುಕ್ತಾ ಇದ್ದೆವು. ಅದ್ರ ಅಂಥದ್ರಾಗ ಇದೆಲ್ಲ ನೋಡಿ ನನಗೇನಪ್ಪ ಅಂತಂದರೆ ಈ ರೀತಿ ಇವ್ರನ್ನ ಹೇಳಿದ ಮ್ಯಾಲಿಂದ 9 ಜನರು ಇವ್ರು ಯಾವಾಗ ಏನು ನನಗೆ ಮಾಡ್ತಾರ, ನನಗಿನ್ನ ಮುಖ್ಯವಾಗಿ ನನ್ನ ಮಗನಿಗೆ ಯಾವಾಗ ಏನು ಮಾಡ್ತಾರೆ ಅಂಬೋದು ನನಗೆ ಒಟ್ಟಿಗೆ ಇಲ್ಲ. ಅವ್ರಿಗೆ ಏನಾರ ಆದ್ರೆ ನಮ್ಮ ಮೂವರಿಗೆ ಏನಾದ್ರೆ ನೀವೆಲ್ಲ ಸಮಾಜದವರು ಮತ್ತು ಅಧಿಕಾರಿ ವರ್ಗದವರೇ ಇದಕ್ಕೆ ನೀವೇನ ಕಾರಣಭೂತಿರಿ ಆಗ್ತೀರಿ ಅಂಥೇಳಿ ನಮ್ಮ ಮನನೊಂದು ಇಷ್ಟು ದಿವಸ ತಾಳಿ ಸುಮಾರು ಸರ್ 30 ವರ್ಷ 38 ವರ್ಷ ತನಕ ಒಂದು ಸರ್ಕಾರಿ ಸೇವೆ ಮಾಡಿ ನಾ ಸುಮಾರು 6 ವರ್ಷದ ನಿವೃತ್ತಿ ಹೊಂದಿ ನಾ ಜೀವನ ಏನಪ್ಪ ಈ ರೀತಿ ಸಾಗ್ತಾ ಇದ್ದ. ಆ ಒಂದು ಕಾಲಾಗ ಏನಪ್ಪ ಅಂದ್ರೆ ಸರ್ ನಾವು ಬದುಕೋ ಉಳಿ ಆಗ್ತಾ ಇದ್ವಿ. ಅದಕ್ಕೆ ದಯಮಾಡಿ ನನಗೆ ಪೊಲೀಸ್ ಅಧಿಕಾರಿಗಳು ಸಹ ಯಾರು ಮತ್ತು ಬೇರೆಯವರು ಯಾರು ನನಗೆ ಇದಕ್ಕೆ ಸಹಾಯ ಏನಪ್ಪ ಅಂದ್ರೆ ಮಾಡ್ತಾ ಇಲ್ಲ. ಹೊರಗಿನ ಜನರಿಗೆ ಮಾಡ್ಕೊಳ್ಳೋದಪ್ಪ ನಿಮಗೆ ನಿಮ್ಮಿಂದಲೂ ಆಯ್ತದೇನೋ ಅಂಥೇಳಿ ನಾ ಇವತ್ತು ನಿಮ್ಮ ಮುಂದೆ ಬಂದಿದ್ದ. ಅದಕ್ಕೆ ದಯಮಾಡಿ ಇದಕ್ಕೆ ಇಷ್ಟೆಲ್ಲ ನಿಮ್ಮ ಸಮ್ಮುಖದಲ್ಲಿ ಇವೆಲ್ಲ ಕಾಗದ ಪತ್ರಗಳು ಇದು ಪಟ್ಟಿಂದ ತೋರಿಸಿನಿ. ಏನಪ್ಪ ಅಂದ್ರೆ ಎಲ್ಲರಿಗೆ ಕಾಪಿ ಕೊಟ್ಟು ತಹಶೀಲ್ದಾರ್ಗ, ನಗರಸಭೆಗ, ಗ್ರಾಮ ಪಂಚಾಯತಿಗೆ, ಆಮೇಲೆ AC ಅವರಿಗೆ, DC ಅವರಿಗೆ, AS ಎಲ್ಲರೂ ಬರ್ತಾರೆ ಅಧಿಕಾರಿಗಳು. ಅವ್ರಿಗೆ ಎಲ್ಲರಿಗೂ ಭೀ ಕಾಪಿ ಪಟ್ಟಿದ್ದು ನಮ್ಮಲ್ಲಿ ಕಾಪಿ ಸಹಿತ ಏನಪ್ಪ ಅಂತಂದ್ರೆ ಅದಾವ ಮೇಡಮ್. ಆದ್ರೆ ಅದ್ರ ಹೊಲ ಬಿಟ್ಟು ಅದು 18 ಗುಂಟೆ ಬಿಟ್ಟು ನಾನು ಇನ್ನೂ ಭೀ 1 ಎಕರೆ 20 ಗುಂಟೆ ಅದ ಅದ್ರಾಗ ಭೀ ನಂಗೆ ಸಹ ಹೋಗ್ತಾ ಇಲ್ಲ. ನೀವು ಸಾಕ್ಷಾತ್ ಆಗಿ ನಾಳೆ ಎಲ್ಲ ಅಧಿಕಾರಿ ಭೇಟಿ ಕೊಟ್ಟು ನೋಡೋದು ಹೊಲ ತುಂಬ ಹಾಲತ್ ಏನದ ಪೂರಾ ಸರ್. ಅದು 20 ಗುಂಟೆ 18 ಗುಂಟೆ ಏನಪ್ಪ ಅಂತಂದ್ರೆ ನೀವು ಉಚ್ಚ ನ್ಯಾಯಾಲಯ ಕೊಟ್ರೂ ಅದ್ರಾಗ ಹೋಗಿ ಏನಪ್ಪ ಅಂದ್ರೆ ಪಾಣಿದಾರ ಎಂಟ್ರಿ ಆದ್ರೂ ಸಹ ಏನಪ್ಪ ಅಂದ್ರೆ ಪೂರ್ತಿ ಎಲ್ಲ ಕಲ್ಲು ಪ್ಲಾಟ್ ಮಾಡ್ಕೊಂಡು ಗುಂಡಾಗಳಿಗೆ ತಂದಿದ್ದು. ಯಾರು ಹೋದ ತಕ್ಷಣ ಅವಕ್ಕ ಇವರಿಗೆ ಅವ್ರ ಮುಸ್ಲಿಮರಿಗೆ ಅವ್ರಿಗೆ ಗುಂಡಾಕಾರುಗಳಿಗೆ ಕರೆಸಿ ಮತ್ತು ಸಾಕ್ಷಾತ್ತಾಗಿ ನೋಡೋಣ ಒಂದು ಕಬ್ಬಿಣದ ಏನಪ್ಪ ಅಂದ್ರೆ ಹೆಸರು ಭೀ ಬಂದಲ್ಲಿ ಹೆಸರು ಭೀ ಹೊಳ್ಯಾರ. ನಾನು ತೆಗಿಲೇಬೇಕು ಯಾಕಂದ್ರೆ ಬಂದು ನಂಗೆ ಪಡ ನಾಲ್ಕು ಬಡ್ದು ಅದ ನಾ ಏನು ಮಾಡಲಿ ಅಂತೇಳಿ ನನ್ನ ಜೀವ ಬೆಳಿಕೆ ಭಾಳ ಅದ. ಹಿಂಗಾಗಿ ಅದಕ್ಕಪ್ಪ ಅಂದ್ರೆ ಇಂಥವ್ರಿಗೆ ಪಡೆದಿರೋದು ಶೆಲ್ ಅದ ಮತ್ತು ಮಾರಾಟಕ್ಕದ ಅಂತೇಳಿ ಅವ್ರು ಬರ್ದಾರ ಇದೆ. ಆದ್ರೆ ನಮಗೆ ಇವತ್ತಿಗೂ ನಾವು ಸರ್ಕಲ್ ಸಾಹೇಬ್ರೆ ಒಂದ್ಸಲ ಬಂದು ನಮ್ಮ ಹೊಲಕ್ಕೆ ಬಂದು ಭೇಟಿ ಕೊಟ್ಟು ಏನಾರ ನಮಗೆ ಮಾರ್ಗದರ್ಶನ ಮಾಡಿರಿ ಏನಾರ ತಿಳಿಸ್ರಿ ಅಂತ ಹೇಳಿದೆವು. ಆಯ್ತು ನಾ ಬರ್ತೀನಿ ನೋಡಿಯೋ ಹೋಯ್ತೀನಿ ನೋಡಿಯೋ ನಮ್ಮ ಮನೆಯವರಿಗೆ ಬರ್ತೀನಿ ಹೋಗೋ ಮಾಡ್ತೀನಿ ಅಂತ ಹೇಳಿ ಬಿಟ್ಟು ಅವ್ರು ಏನು ಇವತ್ತಿಗೂ ಬಂದಿಲ್ಲ, ಇವತ್ತಿಗೆ ನಮಗೆ ತರ್ಸಿಲ್ಲ, ಇವತ್ತಿಗೆ ಬಂದು ಮಾತಾಡಿಲ್ಲ. ಅಂದ್ರೆ ಈಗ ಅವ್ರು ಸಾಬರು ಈಗ ಅವರಿಗೆಲ್ಲ ನಮ್ಗೆ ಏನು ಮಾಡೋಕ್ಕಾಯ್ತದೆ ಸರ್? ದೊಡ್ಡ ಮಂದಿ ಸರಿ ನಮಗೆ ಏನು ಮಾಡೋಕ್ಕಾಯ್ತದೆ? ನಾವು ಸಣ್ಣ ಬುದ್ಧಿ ಒಂದವರು, ಅದಕ್ಕೆ ಅಂಥವ್ರು ಸರಿ ನಮ್ಗೆ ಏನು ಮಾಡೋಕ್ಕಾಗಲ್ಲ. ಅವ್ರು ಮಾಡಲಿ. ಇನ್ನೊಂದು ಮುಖ್ಯವಾಗಿರ್ತಕ್ಕಂಥದ್ದು 18 ಗುಂಟೆ ಇರಲಿ ಒಂದು ಕಡೆ, ಬಟ್ ನಾನು 1.5 ಎಕರೆ ನನಗೆ ಹೋಗ್ಲಕ್ಕಾರ ನಾವು ಮಾಡ್ಕೊಡ್ಬೇಕಾಗಿಲ್ಲ ಸರ್. ಅದಕ್ಕೂ ಹೋಗೋದು ಹೋಗ್ಲಾಗ್ತಾ ಇರಲಿಲ್ಲ. ಅದು ಹೋಗೋಲ್ದಾರ ಇರಲಿ, ನನಗೆ ಸಮಾಜದಾಗ ಏನಪ್ಪ ಓಡಾಡ್ದಂಗೆ ಮಾಡಾರ್ದಂಗ ಯಾವಾಗ ನೋಡಿ ನಿನ್ನ ಮಗನಿಗೆ ನೋಡ್ಕೊತ, ನಿನಗೆ ನೋಡ್ಕೊತ, ನನ್ನ ಧರ್ಮಪತ್ನಿ ನೋಡ್ಕೊತ ಅಂತೇಳಿ 9 ಜನ ಹೊಲಕ್ಕೆ ಹೋದ್ರೆ ನಮಗೆ ಅವತ್ತೇ ಶಬ್ದದಿಂದ ಹ್ಯಾಂಗೆ ಸಿಕ್ಕಲ್ಲೇ ಬೇಲತ್ತರ ಮತ್ತು ಹೊಡಿಲಕ್ಕೆ ಹೊಂಟಾರ ಸರ್. ಮ್ಯಾಲೆ ನಮಗೆ ಯಾರು ಕೇಳೋರಿಲ್ಲ ಹೇಳೋದಿಲ್ಲ ಅನ್ನೋದೇ ಆಗುತ್ತೆ ಸರ್. ನಮ್ಗೆ ನಮ್ಮ ಮಗನಿಗೆ, ನಮ್ಗೆ, ನಮ್ಮ ಮನೆಯವರಿಗೆ, ನಮ್ಮ ಸಾಸಿಗೆ ಎಲ್ಲರಿಗೆ ಭಾಳ ಧಮಕಿ ಹಾಕೋತಾರೆ ಸರ್. ಮನೆಗೆ ಬಂದು ಹೊಡಿಲತ್ತಾರ, ಹೊಲಕ್ಕೆ ಹೋದ್ರು ಹೊಡಿಲತ್ತಾರ. ಸಿಕ್ಕಾಪಟ್ಟಿ ಹೊಲಕ್ಕೆ ಮಾತಾಡಿ ಸಿಕ್ಕಾಪಟ್ಟಿ ನಮ್ಗೆ ಅವತ್ತೇ ಶಬ್ದಗಳಿಂದ ಬೈಲತ್ತಾರೆ ಸರ್. ಹೊಡಿಲತ್ತೆ ಹೊಂಟ್ರಲ್ಲ ಎಂತಂದ್ರೆ ಯಾವ ಸಿಕ್ಕಿದ ಕಲ್ಲು ಕವಣಿ ಬಡಗಿ ಅಂತ ಅರ್ಕೊಂಡು ಹೊಡಿಲತ್ತಾರೆ ಸರ್. ನಮ್ಗೆ ಯಾರು ಕೇಳೋದು ಸರ್? ನೀವು ಯಾರು ಅಧಿಕಾರಿಗಳು ನಮ್ಗೆ ಏನು ಕೇರೆ ಮಾಡಲ್ಲ. ಎಷ್ಟು ಸಲನ ಅಧಿಕಾರಿಗಳು ಬಂದ್ರು ಹ್ಞೂ ಅಲ್ಲತ್ತಾರೆ, ಯಾರು ಬರಲಿಲ್ಲ ಸರ್. ನಾವು ಹ್ಯಾಂಗೆ ಮಾಡ್ಬೇಕು? ಈಗ ನಮ್ಗೆ ಮಾನಸಿಕ ಭಾಳ ತೊಂದರೆ ಆಗುತ್ತೆ ಸರ್. ನಾವು ಭಾಳ ತಕ್ಲೀಫ್ ಆಗುತ್ತೆ. ಏನಾರು ನಮಗೆ ಜೀವಕ್ಕೆ ಧೋಕ ಆಯ್ತು ಅಂದ್ರೆ ನಾನು ನಿಮ್ಮಲ್ಲೆಲ್ಲ ಹೆಸರು ಬರ್ಬೇಕು ಸಾಯ್ತೇವೆ ನೋಡಿ ಸರ್. ನಮ್ಗೆ ಇರೋದಾಗಲ್ಲ, ಇಂಥದ್ದಾಗುತ್ತೆ ನೋಡಿ ಸರ್. ನಮಗೆ ಭಾಳ ತಕ್ಲೀಫ್ ಆಗುತ್ತೆ. ನೋಡಿದ್ದಾರೆ ಏನು ಮಾಡ್ತೀರಿ ನೀವು? ನನ್ನ ಹೆಸರು ಸೋನಮ್ಮ.